ಆ್ಯಕ್ಚುಲಿ ನಮ್ಮದು ಫಿಲಮ್ ಬರಬೇಕಾದ್ರೆ ಅದೊಂದು ಕನಸು. ನಾನು ಏನು ಯೋಚನೆ ಎಲ್ಲ ಮಾಡಿಲ್ಲ. ವಾಸ್ ನಾವು ಬರೀ ಓದ್ತಾ ಇರ್ಬೇಕಾದ್ರೆ ಪ್ಲಸ್ಸು ಹೆಂಗೆ ಗೊತ್ತಲ್ಲ, ಸ್ಕೂಲಲ್ಲಿ ಸ್ವಲ್ಪ ಸಾಂಗ್ಸ್ ಆಡೋದು, ಡ್ಯಾನ್ಸ್ಗಳು ಮಾಡೋದು, ಈ ಥರ ಒಂದು ಅದೇ ಲಾಸ್ಟ್ ಬೆಂಚ್ ಅಂತಾರಲ್ಲ, ಲಾಸ್ಟ್ ಬೆಂಚಲ್ಲಿ ಸಾಂಗ್ಸ್ ಆಡೋದು, ಇದು ಮಾಡೋದು, ಅದೆಲ್ಲ ಹಂಗೆ ಮಾಡ್ತಾಯಿದ್ರಿ. ಇಷ್ಟೇ, ಡ್ಯಾನ್ಸು ಅಷ್ಟಿಲ್ಲ. ನಮ್ಮ ತಂದೆ ಡ್ಯಾನ್ಸು, ಅವರು ನಾಟಕ ಇದ್ದರು ಆರ್ಮಿಯಲ್ಲಿ. ಸೊ ಹಂಗಾಗಿ ಸ್ವಲ್ಪ ಡ್ಯಾನ್ಸ್ ಕಲಿಸ್ಕೊಡೋದು, ಅಲ್ಲೆಲ್ಲಿ ಪಲ್ಲಕ್ಕಿ ಡ್ಯಾನ್ಸ್ ಆಡೋದು. ಆ್ಯಕ್ಚುಲಿ ನಾನು ಒಂದು ಆರ್ಕೆಸ್ಟ್ರಾದಲ್ಲಿ ಸಿಂಗರ್ ಆಗಬೇಕಂತ ಟ್ರೈ ಮಾಡಿದೆ ಸರ್. ಇದು ನನ್ನ ಕಲೆ ತಾಯಿ ಕರೆದಿರೋದು ಇದ್ದೆ. ಸೊ ಅಲ್ಲಿಗಂತ, ಸೊ ಅಲ್ಲಿಂದ ಸ್ವಲ್ಪ ಒಂದು ಮಿಮಿಕ್ರಿ ಎಲ್ಲ ಲೈಟಾಗಿ ಸ್ವಲ್ಪ ಮಾಡೋಕ್ಕೆ ಶುರು ಮಾಡಿದೆ. ಸರಿ, ಹಂಗೆ ಮಾಡ್ತಾ ಇರಬೇಕಾದ್ರೆ ಕೆಲಸಗಳು ಆ್ಯಕ್ಚುಲಿ ಒಂದು ಬೇಸಿಕ್ಕು ಸ್ಕೂಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಫುಟ್ಬಾಲ್ ಇದು ಮಾಡಿದೆ. ಫುಟ್ಬಾಲ್ಗೆ ಮುಂಚೆ ಬಂದುಬಿಟ್ಟು ನಾನು ವೆಲ್ಡಿಂಗು, ಪೇಂಟಿಂಗು, ಸೊ ಅದರ್ ಸಿವಿಲ್ ಕೆಲಸ ಎಲ್ಲ. ಲಾಸ್ಟು ನಮ್ಮ ಬ್ರದರ್ ಒಬ್ಬರು ಇದ್ದರು, ದೊಡ್ಡವರು. ಅವರು ಫುಟ್ಬಾಲ್ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್, ಅಂಡರ್ 20 ಏನೋ ಆಡ್ತಾರೆ, 19. ಸೊ ಅವ್ರು ತೀರ್ಕೊಂಡಿದ್ಮೇಲೆ ಆ ಪ್ಲೇಸ್ಗೆ ಯಾರು ಹೋಗೋದಂತ ನಾವು ಇನ್ನೊಬ್ಬ ಬ್ರದರ್ನ ಕೇಳಿದೆ. ಸೊ ಎಲ್ಲರೂ ಹೇಳಿದ್ರು, ನಿಮ್ಮ ಅಣ್ಣನ ಹೆಸರು ತೆಗಿಬೇಕಂದ್ರೆ ನಿನ್ನ ಹತ್ರನೇ ಆಗೋದಂತ. ಸೊ ಬಿಲ್ಕುಲ್ ನಮಗೆ ಮನೆ ಹತ್ರ ಫುಟ್ಬಾಲೆಲ್ಲ ಆಡ್ತಾಯಿದ್ರಿ. ಆಡ್ತಾ ಇರ್ಬೇಕಾದ್ರೆ ಅಷ್ಟೇ ಬೇಸಿಕ್ಕು, ಅದೇ ಬ್ಲ್ಯಾಕ್ ಟೂರ್ನಮೆಂಟ್ ಮನೆ ಹತ್ರ ಚಿಕ್ಕ ಹುಡುಗರಲ್ಲಿ ಆಡ್ತಾ ಇರ್ಬೇಕಾದ್ರೆ ಹಂಗೆ ಆಡ್ತಾಯಿದ್ರಿ. ಸೊ ಕೆಲವೊಂದು ನಾವು ಈ ಪ್ರಾಕ್ಟೀಸ್ ಮಾಡೋದು ನೋಡಿರ್ತೀವಿ ಟಿ ವಿಯಲ್ಲಿ, ಅದು ಯಾರಿಗೆ ಕೊಡ್ಬೇಕಾದ್ರೆ ಬೇರೆಯವ್ರು ಕರೆದು ಫುಟ್ಬಾಲು ನೀನು ಮಾಡಬೇಕಂತ ಫುಟ್ಬಾಲಲ್ಲಿ ಜಾಯಿನ್ ಮಾಡಿದೆ. ಸೊ ಕೆಲವೊಬ್ರು ಕೇಳಿದೆ, ಈ ಥರ ಕೆಲವೊಬ್ರು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಕೆಟ್ಟ ಫ್ರೆಂಡ್ಸ್ ಇದ್ದಾರೆ. ಅವರು ಬೆಳೆಯೋಕ್ಕೆ ಸಪೋರ್ಟ್ ಮಾಡ್ತಾರೆ, ಅವರು ಕೆಳಗೆ ಕಲ್ಲಕ್ಕೆ ಇದು ಮಾಡ್ತಾರೆ. ಕೆಲವೊಬ್ಬರು ಓಕೆ ಅಂದರು, ಕೆಲವೊಬ್ಬರು ಆಗಲ್ಲ ಬಿಡಪ್ಪ ನಿನಗೆ ಅಂತ ಹೇಳಿದ್ರು. ಸೊ ಪ್ರತಿಯೊಂದು ನಾನು ಬಂದಿರೋ ದಾರಿ ಹೆಂಗಂದರೆ ಒಂದು ಆಟ, ಒಂದು ಚಾಲೆಂಜ್ ಸರ್. ಕೆಲವೊಬ್ಬರು ಡಿಮೋಟಿವೇಟ್ ಮಾಡ್ತಾರೆ. ಸೊ ಇದು ಮಾಡಬಾರ್ದು, ಸೊ ಇದಾಗಲ್ಲ, ಇದು ಪ್ರಯತ್ನ ಮಾಡೋಕ್ಕೆ ನಾವು ಕೆಲವೊಬ್ಬರನ್ನ ಕೇಳ್ತೀವಲ್ಲ, ಹಿಂಗೆ ಮಾಡ್ಬೋದಾ, ಹಂಗೆ ಮಾಡೋ, ಆಗಲ್ಲ ಬಿಡು ಮಗ, ಇದು ಯಾಕೆ ಸುಮ್ಮನೆ ನೀನು ಮಾಡ್ತೀಯ, ಹಿಂಗೆಲ್ಲ ನಾರ್ಮಲ್ ಜನರಲ್ಲಾಗಿ ಹೇಳ್ತಾರಲ್ಲ. ಸೊ ನನಗೆ ಒಂದು ಆಟ ಆಯ್ತು, ಯಾಕೆ ಇದು ಟ್ರೈ ಮಾಡಬಾರ್ದು, ಯಾಕೆ ಇದು ಮಾಡಬಾರ್ದು ಅಂತ ಹಂಗೆ ಫುಟ್ಬಾಲ್ ಇದಾಯಿತು. ಸರಿ, ಅದ್ರ ಮುಂಚೆ ಫುಟ್ಬಾಲ್ ಇವರು ಇದಾಗಕ್ಕೆ ಮುಂಚೆ ನಾವು ಏನು ಮಾಡಿದ್ರಿ, ಪಲ್ಲಕ್ಕಿ ಇರೋ ಸರ್, ಪಲ್ಲಕ್ಕಿ ಎಲ್ಲ ಆಡ್ತಾ ಇರ್ಬೇಕಾದ್ರೆ ಮೋಸ್ಟ್ಲಿ ಹಲ್ಸೂರು ಕಡೆ ಪಲ್ಲಕ್ಕಿ ಆಗೋದು. ಅಲ್ಲಿ ಹೋಗ್ಬೇಕಾದ್ರೆ ಡ್ಯಾನ್ಸ್ ಆಡ್ತಾನೆ ಇರ್ತೀವಿ. ಸ್ವಲ್ಪ ಅವಾಗ ಫಿಕ್ಸ್ ಬರೋ ಥರ ಎಲ್ಲ ಕೆಳಗಡೆ ಬಿದ್ದುಬಿಟ್ಟಿರ್ತೀವಿ. ಸೊ ಜನಗಳಿಗೆ ಫುಲ್ಲು ಒಂಥರ ರಿಯಲಾಗಿ ಬಂದು ತಕ್ಕಡಿಗಳೆಲ್ಲ ಕೊಡೋದು. ಆಮೇಲೆ ನಮ್ಮ ಹುಡುಗರು ಬಂದುಬಿಟ್ಟು ಪರ್ಸ್ ಕೊಟ್ಟರೆ ಡ್ಯಾನ್ಸ್ ಆಡೋದು. ಎಷ್ಟೋ ಜನ ಹೊಡೆಯೋಕ್ಕೆಲ್ಲ ಬಂದುಬಿಟ್ಟಿದ್ರು, ಅಕ್ಕ ಆಂಟಿಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ಫಿಕ್ಸ್ ಬರೋ ಥರ ಹಂಗೆ ಡ್ಯಾನ್ಸ್ ಆಡ್ತಾಯಿದ್ರೆ ಹಂಗೆ ಬಿದ್ದುಬಿಡ್ತು, ಫಿಕ್ಸ್ ಥರ ಮಾಡಿಕೊಂಡು ಫುಲ್ಲು ಬಾಯಿಂದ ನೀರೆಲ್ಲ ಬರೋ ಥರ ಎಲ್ಲ ಮಾಡಿ ಆ್ಯಕ್ಟಿಂಗು ಜನ ಫುಲ್ಲು ಬಂದು ಏನಾಯ್ತಪ್ಪ ಎಲ್ಲ ಬಂದು ತಕ್ಕಡಿಯಲ್ಲ, ಎಷ್ಟೋ ಜನ ತಕ್ಕಡಿಯಲ್ಲಿ ಹೊಡೆಯೋಕ್ಕೆ ಬಂದಿದ್ದಾರೆ, ಮತ್ತು ಕಲ್ಲುಗಳಲ್ಲಿ ತಗೊಂಡು ಆ ಥರ ಒಂದು ಟೆನ್ಷನ್ ಮಾಡೋದು. ಮತ್ತು ಕೆಲವು ಕಡೆ ಡ್ರಾಪ್ ಕೇಳಬೇಕಾದ್ರೆ ಕುಂಡ್ಕೊಂಡು ಹೋಗೋದು, ಈ ಥರ ಮಾಡ್ತಾಯಿದ್ರು. ಕೆಲವು ಫ್ರೆಂಡ್ಸ್ ಇರ್ತಾರಲ್ಲ, ಒಳ್ಳೆ ಫ್ರೆಂಡ್ಸು. ಸೊ ಅವರು ಏನಾಯಿತು, ಒಂದು ಕಡೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ಒಂದು ಸೀರಿಯಲ್ ಏನೋ ನಡೀತಾ ಇತ್ತು. ಆ ಸೀರಿಯಲ್ ಹೆಸರು ಇವಾಗ ಅವ್ರಲ್ಲ ನಾನು ಎಲ್ಲಿ ರಿವೀಲ್ ಮಾಡಿಲ್ಲ, ಈಗ ಬೇಡ ಸದ್ಯಕ್ಕೆ. ಅಲ್ಲಿ ಆ ಸೀರಿಯಲ್ಗೆ ಹೋಗಿ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಏನೋ ಒಂದು ಸಾಂಗ್ಸು ಶೂಟ್ ನಡೀತಾ ಇತ್ತು. ಸರಿ, ಆವಾಗ ನಮ್ಮ ಹುಡುಗ ಏನು ಮಾಡ್ದ, ನೀನು ಈ ಥರ ಬಂದ್ಬಿಟ್ಟು ಈ ಥರ ಇದು ಕುಂಟಕೊಂಡು ಫಿಕ್ಸ್ ಬರೋ ಥರ ಎಲ್ಲ ಮಾಡ್ತೀಯಲ್ಲ, ಸರಿ ನೀವೊಮ್ಮೆ ಸುಮ್ಮನೆ ಟ್ರೈ ಮಾಡಿ ನೋಡು ಏನಾಗುತ್ತೆ ಅಂತ ಅಂದೆ. ನಮಗೆಲ್ಲ ಯಾರಿಗಾರು ಕೊಡ್ತಾರೆ, ನಾವು ಸ್ವಲ್ಪ ಆವಾಗ ಸಣ್ಣ ಎಲ್ಲ ಇದ್ರಿ, ಸ್ವಲ್ಪ ನಮ್ಗೆ ಯಾರು ಕೊಡೋರು, ಜೊತೆಲಿರೋರು ನಮ್ಮನ್ನ ರೇಗಿಸ್ತಾ ಇರ್ತಾರಲ್ಲ, ಹಿಂಗಿದ್ಯಪ್ಪ ಅಂತ. ಸೊ ಆವಾಗ ಅಲ್ಲಿ ಹೋಗಿ ಸುಮ್ಮನೆ ಕೇಳಿದೆ, ಸರ್ ಏನಾದ್ರು ಚಾನ್ಸ್ ಏನಾದ್ರು ಇದೆಯಾ ಅಂತ. ಅಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಡ್ಯಾನ್ಸ್ ಕ್ಲಾಸ್ ಸೇರ್ಕೊಳ್ಳಿ ಅಂದರು. ಸೊ ನಂದು ಫಸ್ಟ್ ಇದ್ದಿದ್ದು ಒಂದು ಆರ್ಕೆಸ್ಟ್ರಲ್ಲಿ ಎಲ್ಲಾದರೂ ಒಂದು ಸಣ್ಣ ಸಾಂಗ್ಸ್ ಆಡ್ಬೋದಲ್ಲ ಹಂಗಂತ ಮನೇಲಿ ಪ್ರಾಕ್ಟೀಸ್ ಮಾಡ್ತದೆ. ಅಲ್ಲಿಂದ ಏನಾಯಿತು, ಅವ್ರು ಹೇಳಿದ್ಮೇಲೆ ಡ್ಯಾನ್ಸ್ ಕ್ಲಾಸು. ಸೊ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಮನೆಯಲ್ಲಿ ಕೇಳಿದ್ರೆ ಬೈತಾರೆ ಅಂದ್ಬಿಟ್ಟು ನಾನು ಮಾಡಿದ್ರೆ, ಕೆಲವೊಂದು ಫ್ರೆಂಡ್ಸ್ಗಳೆಲ್ಲ ಅಲ್ಲೇನೋ 100 ರೂಪಾಯಿ 50 ರೂಪಾಯಿ ಎಲ್ಲ ಸೇರಿಸಿ ಒಂದು 600 ರೂಪಾಯಿ ಕೊಟ್ಟು ಅಲ್ಲಿ ಹೋಗಿ ಡ್ಯಾನ್ಸ್ ಕ್ಲಾಸ್ ಸೇರ್ಕೊಂಡು, ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಹೋದರೆ ಅವಾಗ ಸೈಕಲ್, MTB ಸೈಕಲೇ ಒಂದು ದೊಡ್ಡ ಕಾರ್ ಇದ್ದಂಗೆ. ನಮ್ಮ ಹತ್ರ ಸೈಕಲ್ಗಳಿಲ್ಲ, ಇಲ್ಲಿಂದ ನಾವು ಹೋಗ್ಬೇಕಂದ್ರೆ ಒಂದು 8 ಕಿಲೋಮೀಟ್ರ್ ನಡಿಬೇಕು.
ಸರಿ ಏನು ಮಾಡೋದು ಅಂದ್ಬಿಟ್ಟು ನಮ್ಮ ಹುಡುಗ ಒಬ್ಬನಿದ್ದ, ಅವನದು ಅವ್ರ ತಾತ ಸೈಕಲ್ ಇದ್ದವರು. ಅವನು ಕ್ಯಾಶುವಲ್ ಲೇಬರ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋ ಟೈಮಲ್ಲಿ ಆಫೀಸ್ ಬಾಯ್ ಆಗಿರ್ಬೇಕಾದ್ರೆ, ಅವಾಗ ಆಫೀಸ್ ಬಾಯ್ ಟ್ರೆಂಡ್ ಇತ್ತು ಎಲ್ಲ. ಸ್ವಲ್ಪ 10th ಸೆಕೆಂಡ್ PUC ಆಫೀಸ್ ಬಾಯ್ಗೆ ಹೋಗೋದು, ಅದು ಬರೋದು. ಅವ್ನು ಸೈಕಲ್ ತೊಗೊಂಡು ಅಲ್ಲಿಂದ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋನು. ಡ್ಯಾನ್ಸ್ ಕ್ಲಾಸ್ಗೆ ಹೋದರೆ ಸೊ ಅಲ್ಲಿ ಸ್ವಲ್ಪ ಒಂಥರ ಇದಾಗಿ ನೋಡೋ. ಸರಿ, ಅಲ್ಲಿ ಇನ್ನೊಬ್ಬ ಹುಡುಗ ಇದ್ದ, ಅವನ ಹತ್ರ MTB ಸೈಕಲ್ ಇರೋದು. ವಾರಕ್ಕೆ ಒಂದು ಸತಿನೇ ಸೈಕಲ್ ಅದು ಹಾಕ್ಕೊಂಡ್ರೆ, ಮತ್ತು ನಮ್ಮ ತಂದೆ ಬಂದುಬಿಟ್ಟು ಇನ್ಸ್ಟಾಲ್ಮೆಂಟಲ್ಲಿ ಪ್ಯಾಂಟು ಶರ್ಟೆಲ್ಲ ಇದು ಸ್ಟಿಚ್ ಮಾಡಿಕೊಡೋರು. ಆವಾಗ ರೆಡಿಮೇಡ್ಗಿಂತ ಸ್ಟಿಚ್ ಮಾಡೋದೇ ಜಾಸ್ತಿ ಅಲ್ಲ. ಸರಿ, ಹಂಗೆ ಹೋಗ್ತಾ ಇರಬೇಕಾದ್ರೆ ಇವನ್ ನಡೀತಾ ಇದೆ. ಸೊ ಯಾವ ಸೀರಿಯಲ್ ನಡೀತಾ ಇದೆ ಅಲ್ಲಿ ಒಂದು ಆಫೀಸ್ ಏನೋ ಇದ್ದರು, ಒಂದು ಬಿಲ್ಡಿಂಗು. ಫಸ್ಟ್ ಟೈಮ್ ಹೋಗ್ತೀನಿ ಅಲ್ಲಿ. ಹೋಗಿ ಕೇಳಿದೆ, ಸರ್ ಈ ಥರ ಡ್ಯಾನ್ಸ್ ಕ್ಲಾಸ್ ಕೇಳೋದು, ಸೇರ್ಕೊಂಡಿದ್ದೀನಿ ಈ ಥರ. ಅವಾಗ ವೆಲ್ಡಿಂಗ್ ಕೆಲಸ ಮಾಡ್ತಾನೆ. ನಾನೇನು ಮಾಡಿದ್ರೆ ಸ್ವಲ್ಪ ದಪ್ಪ ಕಾಣಿಸ್ಬೇಕಂತ ಒಳಗಡೆ ಸ್ವೆಟ್ರೆಲ್ಲ ಹಾಕ್ಕೊಂಡು, ಬಿಸಿಲಿದ್ರೆ ಹಿಂಗೆ ಗೋಲ್ ಕೀಪರ್ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ, ಒಳಗಡೆ ಸ್ವೆಟ್ರ್ ಹಾಕ್ಕೊಂಡು ಮೇಲೆ ಬಟ್ಟೆ ಹಾಕಲಿ ದಪ್ಪ ಕಾಣಿಸ್ಲಿ ಅಂತ ಸೈಕಲ್ ತೊಗೊಂಡು ಹೋಗ್ತಾಯಿದ್ದೀನಿ. ಈ ಥರ ಚಾನ್ಸ್ ಅಲ್ಲದ. ಅವ್ರು ಒಂದು ಮಾತು ಹೇಳಿದ್ರು, ಅವ್ರು ನೀನು ತುಂಬ ಕಪ್ಪಗೆ ಇದೆಯಾ, ಇದು ಇಂಟರ್ನ್ಯಾಷನಲ್ ಮೀಡಿಯಾ, ಸೊ ಇದ್ರಿಗೆ ಸ್ವಲ್ಪ ಬೆಳ್ಳಿಗೆ ಇರಬೇಕು, ನೀನು ಹೆಂಗೆ ವೆಲ್ಡಿಂಗ್ ಕೆಲಸ ಮಾಡ್ತಾಯಿದ್ಯಾ, ಪೇಂಟಿಂಗ್ ವೆಲ್ಡಿಂಗು ಅಲ್ಲೇ ಮಾಡ್ತಾಯಿರೋ ಹಂಗಂದ್ಬಿಟ್ಟು ಹೇಳ್ಬಿಟ್ರು. ಏನಪ್ಪ ಇದು ಹಿಂಗೆ ಹೇಳ್ಬಿಟ್ರಲ್ಲ, ಒಂದು ಆಸೆ ಅನ್ನೋದು ಬಂತಲ್ಲ ಡ್ಯಾನ್ಸಿಗೆ. ಇದು ಸರಿ, ಹುಡುಗ ನಮ್ಮ ಫ್ರೆಂಡ್ಸ್ ಈ ಥರ ಹೇಳ್ಬಿಟ್ರು. ಸರಿ, ಟ್ರೈ ಮಾಡಿದೆ. ಅಲ್ಲಿಂದ ಡ್ಯಾನ್ಸು ಇದ್ರಿಗೆ ಹೋಗಿ ಮತ್ತೆ ಇಲ್ಲಿ ಹೋಗಿ ಕೇಳಿದ್ದಕ್ಕೆ ಅವರು ಈ ಥರ ಹೇಳಿದ್ರು, ಬೆಳ್ಳಿಗೆ ಇರಬೇಕು, ಕಪ್ಪಗೆ ಇದ್ದೀರ. ಅಲ್ಲಿಂದ ಏನು ಮಾಡಿದೆ, ಒಂದು ಡೌನ್ ಸರ್ ನಮ್ಮ ಪಾಠ ತಿರುಗಿ ತೋರಿಸಿತ್ತು. ಆ ಡೌನಲ್ಲಿ ಹಂಗೆ ಹತ್ಕೊಂಡು ಬರ್ತಾಯಿದ್ದೀನಿ. ಯಾಕೆ ನಾವು ಮಾಡಬಾರ್ದು, ಇವ್ರು ಹಿಂಗೆ ಅಂದ್ಬಿಟ್ರಲ್ಲ. ಅಲ್ಲಿ ಹತ್ಕೊಂಡಿಲ್ಲ, ಅದೇ ನಾನು ಬಿಫೋರ್ ಹೇಳಿದ್ನಲ್ಲ, ಕೆಲವೊಂದು ಒಬ್ಬರು ಆಗಲ್ಲ ಮಾಡಬಾರ್ದು ಅಂತ ಮೋಟಿವೇಶನ್ ತೊಗೊಂಡೆ ನಾನು ನನಗೆ ನಾನೇ. ಸೊ ಒಂದು ವೇಸ್ಟು ಬಂದ್ಬಿಟ್ಟು ಯಾವತ್ತು ವೇಸ್ಟ್ ಆಗಿರಬಾರ್ದು. ಇಟ್ ವಿಲ್ ಅದು ಯೂಸ್ ಆಗುತ್ತೆ ಸರ್. ಯಾವ ಒಂದು ವೇಸ್ಟ್ ಐಟಮ್ ಅಂತಲೇ ಪ್ರಪಂಚದಲ್ಲಿಲ್ಲ. ಎಲ್ಲ ಒಂದು ವಸ್ತುನೂ ಯೂಸ್ ಆಗೋ ವಸ್ತುನೇ. ಯಾವುದು ನಾವು ಅದು ಬರಲ್ಲ ಇದು ಬರಲ್ಲ ಅಂತೆಲ್ಲ, ಎಲ್ಲ ಪ್ರತಿಯೊಂದು ಒಂದಿಲ್ಲ ಒಂದು ದಿವಸ ಯೂಸ್ ಆಗುತ್ತೆ. ಆ ಡೌನಲ್ಲಿ ಬರ್ಬೇಕಾದ್ರೆ ಹತ್ಕೊಂಡೆ, ನನಗೆ ನಾನೇ ಸಮಾಧಾನ. ಓಕೆ ದೇವನಂಶ, ಈ ಥರ ಇದೆಯಲ್ಲ, ಟ್ರೈ ಮಾಡೋಣ ಅಂತ. ಆವಾಗ ಅವಾಗ TV ಜಾಸ್ತಿ ಇರೋಲ್ಲ, ಪೇಪರ್ ಕಟ್ಟಿಂಗ್ ಇರೋದು, ನ್ಯೂಸ್ ಪೇಪರಲ್ಲಿ ಫಿಲಮ್ಗೆ ಇದು ಬೇಕು ಅದು ಬೇಕು. ಅಲ್ಲಿಂದ ಬಸ್ ತಗೊಂಡು ಇಲ್ಲಿಂದ ಅಲ್ಲಿ ಹೋಗೋದು ಅವ್ರ ಹತ್ರ. ಅಲ್ಲಿ ಹೋದ್ರೆ ಕೆಲವೊಂದು ಕಾಸು ಕೊಡಬೇಕಪ್ಪ, ಫೋಟೋ ಶೂಟ್ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಏನು ಇದು ಹಿಂಗೆ ಇದು ಮಾಡ್ತಾರಲ್ಲ ಅಂದ್ಬಿಟ್ಟು ಹಂಗೆ ಕೆಲವೊಬ್ರು ಫೋಟೋ ಶೂಟ್ ಮಾಡಬೇಕು. ನಮ್ಮ ಹತ್ರ ಅಷ್ಟು ಎಕನಾಮಿಕ್ ಇಲ್ಲ, ಡ್ಯಾನ್ಸು ಇದು ಮಾಡ್ತಾಯಿದ್ರಿ, ಹಂಗೆ ಟ್ರೈ ಮಾಡ್ತಾಯಿದ್ರಿ ಸರ್. ಅಟ್ಲೀಸ್ಟ್ ಸೀರಿಯಲ್ ಆದರೂ ಟ್ರೈ ಮಾಡೋಣ ಹಂಗಂತ ಮಾಡ್ತಾಯಿದ್ರಿ. ಆಮೇಲೆ ಏನಾಯಿತು, ನಮ್ಮ ಬ್ರದರು, ಅದೇ ನಮ್ಮ ಅಣ್ಣ ಅಂತ ಹೇಳಿದ್ರು, ಅವ್ರು ತೀರ್ಕೊಂಡ್ಬಿಟ್ರು. ಅಲ್ಲಿಂದ ಫುಟ್ಬಾಲು ಟೇಕ್ ಓವರ್ ಮಾಡಿ ಸಡನ್ನಾಗಿ ಅಲ್ಲಿ ಒಂದು ಚಾಲೆಂಜ್ ಆಯಿತು. ನಮ್ಗೆ ಗೊತ್ತಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡಿ B ಡಿವಿಷನ್ವರೆಲ್ಲ ಆಡಿದೆ ಸರ್. ಸದರ್ನ್ ರೈಲ್ವೇಸ್ ಅದೇ ADA ಅಂತ ಇದೆ, ADE ಅಂತ ಏರೋನಾಟಿಕ್, ಅದೇ ಅಬ್ದುಲ್ ಕಲಾಂ ಸರ್ ಕೆಲಸ ಮಾಡಿದ್ರಲ್ಲ ಅಲ್ಲಿ. ಯಾಕಂದರೆ ನಾವು ಹುಟ್ಟಿದಿಂದ ಇವಾಗವರೆಗೂ ನಾವು ಆರ್ಮಿ ಡಿಫೆನ್ಸು ಫುಡ್ಡೇ ನಾವು ತಿಂದ್ಕೊಂಡು ಬೆಳೀತಾ ಇದ್ದವು. ಸರಿ, ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ನಮ್ಮ ಇದು ಸ್ಟೇಡಿಯಂ ಇದೆಯಲ್ಲ, ಇದು ಗರಡಮಲ್ ಹತ್ರ, ಅಲ್ಲಿ ನಾವು ಬಂದ್ಬಿಟ್ಟು C ಡಿವಿಷನಿಂದ B ಡಿವಿಷನ್ಗೆ ಜಂಪ್ ಆಗಿ ಆಡ್ತಾಯಿದ್ರಿ. ಸೊ ಅಲ್ಲಾದರೂ ಅಪಾಯಿಂಟ್ಮೆಂಟ್ ಸಿಗುತ್ತಂತ. ಬಟ್ ಒಂದು ಫಿಲಮ್ಮ, ಸೊ ನನಗೆ ಆ್ಯಕ್ಟ್ರ್ ಆಗಬೇಕಂತ ಸೀರಿಯಸ್ ಆಗಿ ಇವಾಗ ನಾನು ಸುಮಾರು ಒಂದು 100ಕ್ಕೆ ಮೇಲೆ ಏನೋ ಮಾಡಿದ್ದೀನಿ. ಬಟ್ ಇವತ್ತವರೆಗೂ ನಾನು ಆ್ಯಕ್ಟ್ರ್ ಆಗಿಲ್ಲ. ಬಟ್ ಇನ್ನೂ ಒಂದು ಸ್ಟೆಪ್ ಮಾಡಿದ್ದೀನಿ, ಇನ್ನೂ ಸಾಧನೆ ಮಾಡಬೇಕಂತದೆ. ಸರಿ, ಅಲ್ಲಿ ಫುಟ್ಬಾಲ್ ಆದಮೇಲೆ ಏನಾಯಿತು, ಸರಿ ಇವಾಗ ನಾವು ವೆಲ್ಡಿಂಗ್ ಹೋದರೆ ನಮಗೆ ಸ್ಮೋಕ್ ಇದಾಗುತ್ತೆ. ನಮ್ಮ ಬ್ರದರ್ ತೀರ್ಕೊಂಡ್ಬಿಟ್ರು ಪೇಂಟಿಂಗಿಂದ. ಸೊ ಟೋಟಲಾಗಿ ನಮ್ಮ ಬ್ರದರ್ ಒಬ್ಬರು ಇದ್ದಾರೆ, ಅವರು ಸ್ವಲ್ಪ ಶೋರೂಮಲ್ಲೆಲ್ಲ ಕೆಲಸ ಮಾಡೋರು, ಅವರು ನಮ್ಮ ಬ್ರದರ್. ಸರಿ, ಅಲ್ಲಿಗೆ ಹೋಗಿ ಈ ಥರ ಈ ಶೋರೂಮಲ್ಲಿ ಕೆಲಸ ಇದ್ದಾರೆ. ಯಾಕೆ ಶೋರೂಮ್ಗೆ ಹೋಗಿದ್ದಂದರೆ, ಅಲ್ಲಿ ಸುಮಾರು ಆರ್ಟಿಸ್ಟು ಆ್ಯಕ್ಟರೆಲ್ಲ ದೊಡ್ಡ ಆ್ಯಕ್ಟರೆಲ್ಲ ಬರೋರಲ್ಲ ಮಾಲ್ಗೆಲ್ಲ. ಅವಾಗ ಗರಡ ಮಾಲ್ ಅಂದರೆ ಭಯಂಕರ ದೊಡ್ಡ ಮಾಲ್ಗೆ, ಕಮರ್ಷಿಯಲ್ ಸೀಟು. ನನಗೆ ಆ ಟೈಮಲ್ಲಿ ಗಾಂಧಿನಗರ ಎಲ್ಲಿದೆ ಅಂತ ಗೊತ್ತಿಲ್ಲ, ಕಮರ್ಷಿಯಲ್ ಸೀಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಬೆಳೆದಿದ್ದೆ KGF. ಅಲ್ಲಿಂದ ನಮ್ಗೆ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ರು. ಆರ್ಮಿ ಇದಲ್ಲ, ಇಷ್ಟೇ ದಾಟಿ ಹೋಗ್ಬಾರ್ದು ಹಂಗೆ ಅಂತ ಪ್ರತಿಯೊಂದಕ್ಕೂ ಸ್ಟ್ರಿಕ್ಟ್ ಮಾಡ್ತಾಯಿದ್ರು. ಸರಿ, ಅಲ್ಲಿ ಗರಡ ಮಾಲ್ಗೆ ಅಲ್ಲಿ ಹೋಗಿ
ಕೆಲಸ ಕೇಳಿ ಫ್ಯಾಬ್ ಇಂಡಿಯಾ ಅಂತ, ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಹೋದೆ. ಅಲ್ಲಿ ಸುಮಾರೆಲ್ಲ ಬರೋರು ಸರ್, ನಮ್ಮ ಅನಂತ್ನಾಗ್ ಸಾರು ಅವ್ರ ಫ್ಯಾಮ್ಲೀಸ್ ಎಲ್ಲ ಬರೋರು. ಡ್ರೆಸ್ ಎಲ್ಲ ನಾನೇ ಸೆಲೆಕ್ಷನ್ ಇದು ಮಾಡ್ತಾಯಿದ್ದೆ, ಕುರ್ತಾಗಳು ಜಾಸ್ತಿ ಇದು ಮಾಡ್ತಾಯಿದ್ರು. ಮತ್ತು ರವಿ ಬೆಳೆಗೆರೆ ಸರ್ ಬರೋರು. ಈ ಥರ ಅವ್ರ ಹತ್ರ ಕೆಲವೊಬ್ಬರ ಹತ್ರ ಚಾನ್ಸ್ಗಳು ಅದು ಇದು ಮಾಡ್ತಾಯಿದ್ದೆ. ಸರಿ, ಲಾಸ್ಟಲ್ಲಿ ಅಲ್ಲೇ ಫುಟ್ಬಾಲು ಮತ್ತು ಫ್ಯಾಬ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೆ ಕಮರ್ಷಿಯಲ್ ಸೀಟಲ್ಲಿ. ಸಡನ್ನಾಗಿ ನಮ್ಮ ಫ್ರೆಂಡು ಪ್ರೊಡ್ಯೂಸರ್ ಮಾಡಿ ಒಂದು ಫಿಲಮ್ ತೆಗಿತೀನಿ ಅಂತ. ಸರಿ, ನಾನು ಸ್ವಲ್ಪ ಡ್ರಾಪ್ ಮಾಡ್ತೀನಿ ಮೊದಲೇ, ಇಲ್ಲಿ ನಮಗೆ ಅಲ್ಲೆಲ್ಲಿ ಹುಡುಕಿದ್ರೆ ಸಿಗಲಿಲ್ಲ ಅಂದ್ಬಿಟ್ಟು. ಕೆಲವೊಬ್ಬರು ಏನಾಗೋದು ಅಲ್ಲಿ ಇವಾಗ ಸ್ವಲ್ಪ ಬೆಳ್ಳಿಗೆ ನಮ್ಮ ಜೊತೆ ಬರೋರು, ಅದು ಸ್ವಲ್ಪ ಇರುತ್ತಲ್ಲ, ನಮ್ಮ ಫ್ರೆಂಡ್ಸೇ ಬರೋರು. ಅವನಿಗೆ ಈ ಹೀರೋಯಿನ್ನು ತಮ್ಮನ ಕ್ಯಾರೆಕ್ಟ್ರು ಆ ಥರ ಸಿಗೋದು, ನನಗೆ ಕಾನ್ಸ್ಟೇಬಲ್ಲು, ಪೊಲೀಸು ಈ ಥರ. ಅವರು ಇದನ್ನು ಎತ್ಕೊಂಡು ಬಂದು ಎಸ್ಟಾಬ್ಲಿಷ್ಮೆಂಟ್, ನೋಡಪ್ಪ ರವಿಗೆ ಇದು ಸಿಕ್ತು ಕಾನ್ಸ್ಟೇಬಲ್ಲು, ನಮಗೆ ಹೀರೋ ಅವ್ರ ತಮ್ಮನ. ಸರಿ, ಓಕೆ, ಒಂದು ಏನೋ ದೇವ್ರಿಗಾನೆ ಅಂದ್ಕೊಂಡು ಹಾಗೆ ಹೋಗ್ತಾಯಿದ್ರಿ.